ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸುವಳ್ಳಿ ಹೋಬಳಿಯ ಕಮರಗಟ್ಟೆ ಕ್ಷೇತ್ರದಿಂದ ಕಮರಗಟ್ಟೆ ಗ್ರಾಮ ಪಂಚಾಯತಿಯ ನೂತನ ಸದಸ್ಯರಾಗಿರುವ ಹೊನ್ನಮ್ಮ ವೈಫ್ ಆಫ್ ಟಿ ಬಸವರಾಜಪ್ಪ ಇವರಿಗೆ ಗ್ರಾಮಸ್ಥರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಕ್ಕಿಂತ ಹಿಂದೆ ನಿಮ್ಮ ಊರಲ್ಲಿ ಏನೆಲ್ಲ ಚಟುವಟಿಕೆಗಳು ಮಾಡ್ತಿದ್ವಿ? ನಾವು ಊರಾಗ ಎಲ್ಲಾ ಕೆಲಸಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತೀವಿ. ಆಮೇಲೆ ನಮ್ಮ ಜಾತಿ ಬಗ್ಗೆ ಬಂದಾಗ ನಾವು ಹೊನ್ನಾಳಿ ತಾಲೂಕು ಬಾಡಿ ಒಳಗೆ 5 ವರ್ಷ ಸಹ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ್ದೀವಿ. ಜನರಲ್ ಜಾಸ್ತಿ ನಮಗೆ ಸ್ವಲ್ಪ ಇದೆ. ಸರ್, ಕೂಲಿ ಕೆಲಸ, ರೈತಾಭಿ ನಮ್ದು ಸ್ವಲ್ಪ ಕೃಷಿ ಕೆಲಸಗಳನ್ನ ಮಾಡ್ಕೊಂತ ಹೂವಿನ ತೋಟದಲ್ಲಿ ಮತ್ತೆ ಮನೆ ಕೆಲಸಗಳು ಮಾಡ್ಕೊಂತ ಇದ್ರು ಅಂತ ಹೇಳ್ತಿದ್ದಾರೆ ಸರ್. ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿಂತ ಹಿಂದೆ ಊರು ಜನರು ನಿಮ್ಮ ಮೇಲೆ ಯಾವ ರೀತಿ ಅಭಿಪ್ರಾಯ ಇಟ್ಟಿದ್ರು ಅಂತ? ಒಳ್ಳೆ ರೀತಿ ಎಲ್ಲ ರಂಗಲ್ಲೂ ಅಂತ ಹೇಳಿದ್ರೆ ಕೃಷಿ ರಂಗ ಇರ್ಬೋದು, ಊರೊಳಗೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ದೇವಸ್ಥಾನ ಹಬ್ಬ ಹರಿದಿನಗಳಾಗಿರ್ಬೋದು, ನಮ್ಮ ಪ್ರೋತ್ಸಾಹ ಎಲ್ಲರಿಗೂ ಮೆಚ್ಚಿ ಆಗೈತಿ. ನಾವು ಅದೇ ರೀತಿಯಾಗಿ ಬಹಳ ಬೆಲೆ ಗೌರವದಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ನಮ್ಮ ಜಾತಿಯಿಂದ, ವಾಲ್ಮೀಕಿ ಜಾತಿಯಿಂದ ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರನ್ನಾಗಿ. ಅವರಿಗೆ ನಮ್ಮ ಅವರ ಪರವಾಗಿ ನಮಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅವರಿಗೆ ನಮ್ಮ ಜಾತಿ ಸಲ್ಲಿಸ್ತೇವೆ. ಸರ್, ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಹಿಂದೆ ಜನರು ನಿಮ್ಮ ಮೇಲೆ ಒಳ್ಳೆ ರೀತಿ ಅಭಿಪ್ರಾಯ ಇಟ್ಟಿದ್ರು, ಅದರಿಂದ ನಿಮ್ಮನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದಾರೆ. ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈಗ 1 ವರ್ಷ ಆಯ್ತಲ್ಲ ಸರ್, 1 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೇನ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ನೀವು? ಈ ಕೆಲಸ ಕಾರ್ಯ ಮಾಡಿದೇವೆ ಅನ್ನೋದಕ್ಕಿಂತ ಮುಂಚೆ ಮಾಡ್ಬೇಕಾಗಿದ್ದು ಬಹಳ ಆಯ್ತು ಸರ್. ಯಾಕಪ್ಪ ಅಂತ ಹೇಳಿದ್ರೆ ಈ ಸರ್ಕಾರ ಬಂದಾಗಿನಿಂದ ನಾವು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ತೊಡಸನಕ್ ಆಗ್ತಾನೆ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಭರವಸೆ ಕೊಡೋದೊಂದು, ಹೇಳೋದೊಂದು, ಮಾಡೋದೊಂದಾಗೈತಿ. ಆಮೇಲೆ ಇಲ್ಲಿ ನಾವು ಸದಸ್ಯರುಗಳಿಗೆ ಪವರ್ಫುಲ್ ರಾಜಕೀಯ ಆಗ್ಲಿ, ಪವರ್ಫುಲ್ ಏನು ಯಾವುದೇ ರೀತಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ. ಏನು ಸರ್ಕಾರ ಆಗ್ಲಿ ಅದಾಗ್ಲಿ, ಸರ್ಕಾರ ಸ್ಪಂದಿಸಿ ನಮಗೆ ಹೆಚ್ಚಿನ ಅನುದಾನ ಗ್ರಾಮ ಪಂಚಾಯತಿಗೆ ಕೊಟ್ಟಲ್ಲಿ ಅದ್ರಾಗೂ ಬಾಡಿಗೆ ನಮ್ಮ ಗ್ರಾಮ ಪಂಚಾಯತಿ ಬಾಡಿಗೆ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರನ್ನೊಳಗೊಂಡ ಬಾಡಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಸರ್ಕಾರ ಅನುದಾನ ಕೊಟ್ರೆ ನಾವು ಅಭಿವೃದ್ಧಿ ಕೆಲಸಗಳಲ್ಲಿ ಪಾಲ್ಗೊಳ್ಬಹುದು. ನೀವು 1 ವರ್ಷ ಸದಸ್ಯರಾದ್ರೂ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಕ್ಕಾಗಿಲ್ಲ. ಸರ್, ಇನ್ನೊಂದು ಸದಸ್ಯತ್ವ ಸ್ಥಾನ ಇನ್ನು 4 ವರ್ಷ ಇದೆಯಲ್ಲ ಸರ್ ನಿಮ್ದು. ಈ 4 ವರ್ಷದಲ್ಲಿ ಏನೇನ ಕೆಲಸ ಕಾರ್ಯಗಳು ನಿಮ್ಮ ಕ್ಷೇತ್ರದಲ್ಲಿ ಬಾಕಿ ಇದಾವೆ ಸರ್? ಹಾಕಿದ್ದೇವೆ ಅಂದ್ರೆ ಆಲ್ರೆಡಿ ಈಗ ಕಮ್ಮರಗಟ್ಟೆ ನಮ್ಮ ಗ್ರಾಮ ಪಂಚಾಯತ್ ಒಳಗೆ 3 ಹಳ್ಳಿ ಸೇರ್ತವೆ. ಆಂಜನೇಯಪುರ, ಗಂಟಾಪುರ, ಕಮ್ಮರಗಟ್ಟೆ ನಮ್ಮ ಗ್ರಾಮದೊಳಗೆ ಸ್ವಚ್ಛತೆ ಎಲ್ಲ ಕ್ಲೀನ್, ಡಾಂಬರ್ ರೋಡ್ಗಳೆಲ್ಲ ಸಿಸಿ ರೋಡ್ಗಳಾಗಿದ್ದಾವೆ. ಬಾಕ್ಸ್ ಚರಂಡಿಗಳು ಆಲ್ರೆಡಿ ಇನ್ನೊಂದು 4-5 ಬಾಕಿ ಇದಾವೆ. ಆಮೇಲೆ ಗ್ರಾವಲ್ ರಸ್ತೆಗಳು ಆಗ್ಬೇಕಾಗಿದೆ. ತುಂಬಾ ಕೆಲಸ ಕಾರ್ಯಗಳು ಬಾಕಿ ಕೆಲಸ ಇದೆ ಸರ್. ಸರ್, ಇಷ್ಟೆಲ್ಲ ಕೆಲಸ ಕಾರ್ಯಗಳು ಬಾಕಿ ಇದಾವಲ್ಲ ಸರ್, ನಿಮ್ ಗ್ರಾಮ ಪಂಚಾಯತಿಯಿಂದ ಆಗಿರ್ಬೋದು ಇಲ್ಲ ಸರ್ಕಾರದಿಂದ ಆಗಿರ್ಬೋದು, ಬರ ಅನುದಾನಗಳು ನಿಮಗೆ ಸಾಲ್ತಿದೆಯಾ? ಇಲ್ಲ ಸರ್, ಅದೇ ಅಂದ್ರೆ ಸರ್ ಏನ್ ಹೇಳ್ತೀರಾ ಸರ್? ಅದೇ ಸರ್, ಅನುದಾನ ಹೆಚ್ಚಿಗೆ ಕೊಟ್ರೆ ಹೆಚ್ಚಿನ ಅಭಿವೃದ್ಧಿ, ಯಾವುದೇ ನಮ್ಮ ಗ್ರಾಮ ಪಂಚಾಯತಿಗೆ ಅಭಿವೃದ್ಧಿ ಜಾಸ್ತಿ ಹಣ ಕೊಟ್ರೆ, ಬಿಡುಗಡೆ ಮಾಡಿದ್ರೆ ನಾವು ನಮ್ಮ ಬಾಡಿ ಕುತ್ಕೊಂಡು ತೀರ್ಮಾನ ಮಾಡ್ಕೊಂಡು ಮೀಟಿಂಗ್ ಸಭೆ ಸಮಾರಂಭಗಳಿಗೆ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಬಹಳ ಒಳ್ಳೇದಾಗುತ್ತೆ. ಒಟ್ಟು ಹೆಚ್ಚಿನಾಗಿ ಅನುದಾನಗಳು ಬೇಕು, ಯಾವುದೇ ರೀತಿ ನಮಗೆ ಅನುದಾನಗಳು ಸಾಕಾಗ್ತಿಲ್ಲ ಅಂತ ಹೇಳ್ತೀರಾ ಸರ್? ಸರ್, ಗ್ರಾಮ ಪಂಚಾಯತಿಯಲ್ಲಿ ಗೌರವ ವೇತನ ಅಂತ ಕೊಡ್ತಿದ್ದಾರೆ ಸರ್. ಗೌರವ ವೇತನ ಬಗ್ಗೆ ನಿಮಗೆ ತೃಪ್ತಿ ತಂದಿದೆ ಸರ್? ಗೌರವ ವೇತನ ತೃಪ್ತಿ ತಂದಿದೆ ಅನ್ನೋದಕ್ಕಿಂತ ಮುಂಚೆ ನಾವು ಅದನ್ನ ಕೇಳಕ್ಕೆ ಹೋಗಿಲ್ಲ ಸರ್ ಗೌರವಧನ. ಯಾಕಪ್ಪ ಅಂತ ಹೇಳಿದ್ರೆ ಸರ್ಕಾರ ಕೊಡೋದು ನಮಗೇನು ಅದೇನಿದಲ್ಲ, ನಾವು ಬೇಕಾದಷ್ಟು ದುಡಿಮೆ ಮಾಡ್ಕೊಂತೀವಿ. ಆದ್ರೆ ಗೌರವಧನ ಅಂತ ಹೇಳಿದ್ರೆ ಒಬ್ಬ ಮೆಂಬರ್ಶಿಪ್ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಎಷ್ಟು ಕೊಡ್ಬೋದು, ಎಷ್ಟು ಅವ್ರ ಟಾರ್ಗೆಟ್ ಹಾಕಿ ಸರ್ಕಾರ ಇದ್ ಮಾಡ್ಬೇಕಂತ ನಾವ್ ಹೇಳೋದಲ್ಲ. ಅದು ನಮಗೆ ಬಹಳ ಅವಮಾನ ಅಂದಂಗ, ಒಂಥರ ಬಹಳ ಅವಮಾನ. ತಂದಿಲ್ಲ ಅಂತ? ಹೌದೌದು, ತೃಪ್ತಿಕರ ತಂದಿಲ್ಲ. ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್ ಗೌರವ ವೇತನ? ಎಷ್ಟು ಕೊಟ್ರೆ ಒಬ್ಬ ಸದಸ್ಯನ ಖರ್ಚು ವೆಚ್ಚಗಳು ಆಗ್ಬಹುದು ಅನ್ನೋ ರೀತಿ? ಅಧ್ಯಕ್ಷರಿಗೆ ಒಂದು 4-5 ಸಾವಿರ ಕೊಡ್ಬೋದು, ಉಪಾಧ್ಯಕ್ಷರಿಗೆ ಒಂದು 3 ಸಾವಿರ ಕೊಡ್ಬೋದು, ಸದಸ್ಯರುಗಳಿಗೆ ಒಂದು 2 ಸಾವಿರ ಕೊಡ್ಬೋದು. 2 ಸಾವಿರ ಕೊಟ್ಟರೆ ಚೆನ್ನಾಗಿ, ಆದ್ರೂ ಸಾಧಾರಣ ತೃಪ್ತಿ ಪಡ್ಬೋದು. ಹೇಳ್ತೀರಾ ಸರ್? ಸರ್, ಕೇರಳ ಮಾದರಿ ನೀವು ಆಗ್ಲೇ ಹೇಳಿದ್ರಿ ಸರ್, ಈಗಾಗ್ಲೇ ಹೇಳಿದೀವಿ. ಕೇರಳ ಮಾದರಿ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ನಾವ್ ಯಾವ ರೀತಿ ಆಡಳಿತ ಮಾಡ್ಬೋದು ಸರ್? ನಮ್ಮ ಕ್ಷೇತ್ರಗಳು ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು? ಅಲ್ಲ, ಅದೇ ತರ ಔಟ್ ಆಫ್ ಸ್ಟೇಟ್ ಕೇರಳ ರಾಜ್ಯದಾಗ ಏನು ಅಭಿವೃದ್ಧಿ ಅವ್ರು ಒಯ್ದಲ್ಲ ಎಲ್ಲ ಗ್ರಾಮ ಪಂಚಾಯತಿ ವತಿಯಿಂದ, ನಮ್ಮ ಕರ್ನಾಟಕದಲ್ಲೂ ಅದೇ ರೀತಿನೇ ಅಭಿವೃದ್ಧಿ ಹೊಂದ್ಬೋದು. ಸೇಮ್ ಒಟ್ಟು ಒಳ್ಳೆ ರೀತಿ ಆಡಳಿತ ಮಾಡಬಹುದು, ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಬಹುದು, ಒಳ್ಳೆ ರೀತಿ ಅಧಿಕಾರ ಚಲಾಯಿಸಬಹುದು ಅಂತ ಹೇಳ್ತಿದ್ದಾರೆ ಸರ್ ಕೇರಳ ಮಾದರಿ ಬಂದ್ರೆ ಅಂತ.
ಮಾಡ್ಬೋದು. ಸರ್, ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅನ್ನೋದು ಈ ತಾಲೂಕು ಮಟ್ಟದ ಸಮಾವೇಶಗಳು, ಜಿಲ್ಲಾ ಮಟ್ಟದ ಸಮಾವೇಶಗಳು, ರಾಜ್ಯ ಮಟ್ಟದ ಸಮಾವೇಶಗಳು ಆಯೋಜಿಸಿ ಸರ್. ಈ ಸಂಸ್ಥೆಗೆ ನೀವು ಯಾವ ರೀತಿ ನಮಗೆ ಸಹಕಾರ ನೀಡ್ತೀರಾ ಸರ್? ಇಲ್ಲ, ಬಹಳ ಇದು ನೀವು ಬಂದಿದ್ದೇ ಬಹಳ ಖುಷಿ. ಆದ್ರೆ ಇದು ಓಪನ್ ಮಾಡಿದ್ರೆ ಟ್ರಸ್ಟ್ ಬಹಳ ಸಂತೋಷ ಆಗೈತೆ ನನಗೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಒಬ್ರೇ ಅಂತಲ್ಲ, ಇಡೀ ಆಲ್ ಕರ್ನಾಟಕದ ಮೆಂಬರ್ಗಳು ಬಹಳ ಖುಷಿ ಪಟ್ಟಿರ್ತಾರೆ ಇದನ್ನ ನೋಡಿ. ಈ ಬೇಡಿಕೆ ಇಟ್ಟಿದ್ರಲ್ಲ ಒಳ್ಳೆ ಸಕ್ಸಸ್ ಆಗ್ಬಿಟ್ರೆ ಅಭಿವೃದ್ಧಿ ಕೆಲಸಗಳೆಲ್ಲ ಸುಗಮವಾಗಿ ಸಾಯ್ತಾವೆ ಸರ್. ಸಕಾಲ ಕಾಲದಲ್ಲಿ ಎಲ್ಲಾ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತೀರಾ ಅಂತ ಎಂಟ್ರಿ ಕೊಡ್ತಾರೆ. ಎಲ್ಲೇ ಸಭೆ ಸಮಾರಂಭ ಈ ನಿಮ್ ಟ್ರಸ್ಟ್ ವತಿಯಿಂದ ಎಲ್ಲೇ ಸಭೆ ಸಮಾರಂಭ ನಡೆದ್ರು ನಾವು ಏನೇ ಕೆಲಸ ಕಾರ್ಯ ಇದ್ರು ಅದನ್ನ ಬಿಟ್ಟು ಬದಿಗೊತ್ತಿ ಎಂಟ್ರಿ ಕೊಡ್ತೀವಿ ಸರ್. ಬಹಳ ಖುಷಿಯಾಗಿದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಸರ್, ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ದೊಡ್ಡ ಸಂಸ್ಥೆ ಸರ್. ಈ ಸಂಸ್ಥೆ ಒಬ್ಬ ಸದಸ್ಯರು ಇಂತಲ್ಲಿದ್ದಾರೆ ಅಂತ ಗುರುತು ಮಾಡಿ ಅವರ ಆಗು ಹೋಗುಗಳನ್ನ ಇದನ್ನ ಸಂದರ್ಶನ ಮೂಲಕ ಅಂತರ್ಜಾಲ ಮುಖಾಂತರ ಎಲ್ಲಾ ಕಡೆ ಪರಿಚಯ ಮಾಡಿದೆ ಸರ್. ಈ ಸಂಸ್ಥೆ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಸಂಸ್ಥೆ ಒಳ್ಳೇದು ಅಂತೀರೋ? ಹೌದು ಸರ್, ಹೌದು ಸರ್, ಒಳ್ಳೇದು ಗುಡ್ ಸಂಸ್ಥೆ, ಒಳ್ಳೆ ಸಂಸ್ಥೆ ಅಂತ ಹೇಳ್ಬೋದು. ತುಂಬಾ ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಹಿತಿ ಕೊಟ್ಟು ಈ ಗ್ರಾಮ ಪಂಚಾಯತಿ ಬಾಡ್ಯರಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯಗಳಿಗೆ ಇಷ್ಟು ಅನುಕೂಲ ಆಗ್ತೈತಿ. ಒಂದು ಟ್ರಸ್ಟ್ ಮಾಡಿದರೆ ಒಂದು ಯೂನಿಯನ್ ಇದ್ದಂಗೆ, ಕರ್ನಾಟಕದಾಗ ಒಂದು ಯೂನಿಯನ್ ಓಪನ್ ಆದಂಗಿದೆ, ಸ್ಟಾರ್ಟಿಂಗ್ ಪ್ರಾರಂಭ ಆಗೈತಿ ಅಂತ ಹೇಳಿ. ಇನ್ನು ಮುಂದೆ ಏನಾದ್ರೂ ನಾವು ಡಿಪೆಂಡ್ ಮಾಡ್ಬೋದು ಸರ್ಕಾರದಿಂದ. ನಾವು ಪಡ್ಕಂತೇವಿ. ನಾವು ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಅಭಿವೃದ್ಧಿ ಕೆಲಸಗಳು ನಮ್ಮ ಹಳ್ಳಿಯಿಂದ ದಿಲ್ಲಿ ತನಕ ಅಭಿವೃದ್ಧಿ ಮಾಡಬಹುದು ಅಂತ ನನಗೆ ಭರವಸೆ ಇದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಇಲ್ಲಿವರೆಗೂ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಕ್ಕೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ವೈಯಕ್ತಿಕವಾಗಿ ನಮ್ಮ ಸಿಬ್ಬಂದಿ ವರ್ಗದಿಂದ ಅಭಿನಂದನೆಗಳು ಹೇಳುತ್ತಾ ಈ ಅಭಿನಂದನಾ ಪತ್ರವನ್ನು ಸ್ವೀಕರಿಸುವುದು ಸರ್.